ಇಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಬಿಲ್ ಮಂಡನೆ. ಇಂದು ಪಾರ್ಲಿಮೆಂಟ್ನಲ್ಲಿ ಮಂಡನೆಯಾಗಲಿರುವಂತಹ ಬಿಲ್. ಇಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಬಿಲ್ ಮಂಡನೆ. ಇಂದು ಪಾರ್ಲಿಮೆಂಟ್ನಲ್ಲಿ ಮಂಡನೆಯಾಗಲಿರುವಂತಹ ಬಿಲ್ ಸಾರ್ವಜನಿಕ ಪರೀಕ್ಷೆಗಳು ತಿದ್ದುಪಡಿ ಮಸೂದೆ 2026 ಮಂಡನೆ ಆಗಲಿರುವಂತಹ ಮಸೂದೆ ಕುರಿತು ಚರ್ಚೆ ನಡೀತಾ ಇದೆ. ನಿನ್ನೆಯೇ ಅಮಿತ್ ಶಾ ಭೇಟಿಯಾಗಿರುವಂತಹ ಸಚಿವ ಜೋಶಿ ಮಂಡನೆ ಆಗಲಿರುವಂತಹ ಮಸೂದೆಯ ಕುರಿತು ಚರ್ಚೆ, ಸರ್ಕಾರದ ನಿಲುವಿನ ಕುರಿತು ಉಭಯ ನಾಯಕರ ಚರ್ಚೆ, ವಿಪಕ್ಷಗಳ ಎದುರಿಸಿರುವಂತಹ ಕುರಿತು ನಾಯಕರು ಮಾತುಕತೆ. ಅದೇನೋ ಹೇಳ್ತಾರಲ್ಲ, ಸಿಜೆಪಿಗೆ ಊದದ್ ಬಿಟ್ಟು ಬಾರ್ಸರ್ ತಗೊಂಡ್ರಂತೆ, ಹಂಗೆ ಧರ್ಮೇಂದ್ರ ಪ್ರಧಾನ್ ಅವರು ಬಿಟ್ಟು ಜೋಶಿ ತಗೊಂಡಿದ್ದಾರೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಬಿಲ್ ಮಂಡನೆಯನ್ನ ಮಾಡಲಿದ್ದಾರೆ. ಇವತ್ತು ಅಧಿವೇಶನದಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಂಡನೆ ಆಗ್ತಾ ಇದೆ ಈ ಒಂದು ಬಿಲ್. ಸಾರ್ವಜನಿಕ ಪರೀಕ್ಷೆಗಳು ತಿದ್ದುಪಡಿ ಮಸೂದೆ 2026 ನಿನ್ನೆಯೇ ಅಮಿತ್ ಶಾ ಜೊತೆಗೆ ಸಚಿವ ಜೋಶಿ ಅವರು ಮಂಡನೆಯನ್ನ ಮಾಡಿದ್ದಾರೆ. ಮಂಡನೆ ಆಗಲಿರುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸರ್ಕಾರದ ನಿಲುವಿನ ಕುರಿತು ಕೂಡ ಉಭಯ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ವಿಪಕ್ಷಗಳನ್ನ ಎದುರಿಸುವಂತಹ ಕುರಿತಾಗಿ ನಾಯಕರ ಮಾತುಕತೆಗಳು ಕೂಡ ಜೋರಾಗಿಯೇ ನಡೀತಾ ಇತ್ತು. ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರುವಂತಹ ಕೌಂಟರ್ ಕೊಡಬಹುದು ಅಂತ ಹೇಳಿ ನಿರೀಕ್ಷೆ ಕೂಡ ಮಾಡಲಾಗಿದೆ. ಕಾದು ನೋಡಬೇಕು ವಿಪಕ್ಷಗಳು ಯಾವ ರೀತಿಯಾಗಿ ಇದನ್ನ ನಿಭಾಯಿಸ್ತಾರೆ ಮತ್ತೆ ವಿರೋಧವನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ. ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ ತಡೆಗೆ ಕೇಂದ್ರ ಸರ್ಕಾರ ಕ್ರಮ. ಸಾರ್ವಜನಿಕ ಪರೀಕ್ಷಾ ಸೋರಿಕೆ ಅಕ್ರಮ ತಡೆಗೆ ಕೇಂದ್ರ ಸಜ್ಜು. ಪ್ರಶ್ನೆ ಪತ್ರಿಕೆ ಹಗರಣ, ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ ತಡೆಯಲಿಕ್ಕೆ ಕೇಂದ್ರ ಸರ್ಕಾರ ಕ್ರಮ. ಸಾರ್ವಜನಿಕ ಪರೀಕ್ಷಾ ಸೋರಿಕೆ ಅಕ್ರಮ ತಡೆಗೆ ಕೇಂದ್ರ ಸಜ್ಜನ್ನು ನಡೆಸ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೆ 10 ಕೋಟಿ ದಂಡ. ಪರೀಕ್ಷಾ ಅಕ್ರಮ ತಡೆ ಕಾನೂನನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕ್ರಮ. ಮಸೂದೆ ಜಾರಿಯಾದರೆ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ, ದಂಡ ಫಿಕ್ಸ್. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಾನೂನು ಕ್ರಮ. ಅಪರಾಧಿಗಳಿಗೆ ವಿಧಿಸಲಾಗಿರುವಂತಹ ಗರಿಷ್ಠ ಶಿಕ್ಷೆ, ಜೈಲು ಶಿಕ್ಷೆ ಅವಧಿ ಹೆಚ್ಚಿಸಲಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗಲಾಟೆಗಳಾಯಿತು, ಗೌಜಿಗಳಾಯಿತು, ಪ್ರತಿಭಟನೆಗಳೇ ಆಯಿತು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟರು. ಆದರೆ ಈಗ ಬಿಲ್ ಮಂಡನೆ ಮಾಡಬೇಕು, ಅದಕ್ಕೆ ಜೋಶಿ ಅವರು ಕೂಡ ಸಾಕಷ್ಟು ತಯಾರಿಯನ್ನ ಕೂಡ ನಡೆಸ್ಕೊಂಡ್ರು. ಇನ್ನು ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡ್ತಾರೋ ಅವರಿಗೆ 10 ಕೋಟಿ ದಂಡವನ್ನು ವಿಧಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಥಿಂಕ್ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಅವರ ಒಂದು ಜೈಲು ಶಿಕ್ಷೆಯ ಒಂದು ಅವಧಿ ಇದೆಯಲ್ಲ, ಅದು ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದೆ. ಫಸ್ಟ್ ಆಫ್ ಆಲ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರ್ಲಿಕ್ಕೆ ಬಿಡಬಾರ್ದು, ಅದಾದ್ಮೇಲೆ ಶುರು ಹಚ್ಕೊಳ್ಳಿ, ಅದು ಇದು ದಂಡ ಕೊಡಬೇಕು ಮತ್ತೊಂದು ಕೊಡಬೇಕು ಅಂತ ಹೇಳಿ. ಯಾರು ಆ ರೀತಿಯ ಸೋರಿಕೆ ಮಾಡ್ತಾರೋ ಮೊದಲು ಕಾಲ್ಮುರಿ